ಕನ್ನಡ ನಾಮಫಲಕವನ್ನು ಹಾಕಬೇಕು ಎನ್ನುವಂಥ ನಿಟ್ಟಿನಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯವರು ಕಳೆದ ಸಾಕಷ್ಟು ದಿನಗಳಿಂದ ಹೋರಾಟವನ್ನು ಬೆಂಗಳೂರಿನಲ್ಲಿ ನಡೆಸಿಕೊಂಡು ಬರ್ತಾ ಇದ್ದಾರೆ. ಕರವೇ ಅಧ್ಯಕ್ಷ ನಾರಾಯಣಗೌಡ ಬಂಧನ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕರವೇ ಅಧ್ಯಕ್ಷ ನಾರಾಯಣಗೌಡ ಹಾಗೆಯೇ ಅವರ ಸಂಗಡಿಗರನ್ನ ಪರಪ್ಪನ ಅಗ್ರಹಾರ ಜೈಲಿಗೆ ಶಿಫ್ಟ್ ಮಾಡಲಾಗಿದೆ. ಮುಠಾಳ ಸರ್ಕಾರ ಅಂತ ಬೈದು ಒಳಹೋಗಿದ್ದಾರೆ ನಾರಾಯಣಗೌಡ. ಬಸ್ ಮೂಲಕ ಜೈಲಿನ ಒಳ ಹೋಗುವಾಗ ಕರವೇ ಅಧ್ಯಕ್ಷ ಆಕ್ರೋಶವನ್ನು ವ್ಯಕ್ತಪಡಿಸಿರುವಂಥ ಪರಿ ಪರಪ್ಪನ ಅಗ್ರಹಾರದ ಬಳಿ ಪೊಲೀಸ್ ಬಿಗಿ ಭದ್ರತೆಯನ್ನು ಕೂಡ ಒದಗಿಸಲಾಗಿದೆ. ನಿನ್ನೆ ರಾತ್ರಿಯೇ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಾಗಿತ್ತು ನಾರಾಯಣಗೌಡರನ್ನ, ಹಾಗೆಯೇ 31 ಕರವೇ ಕಾರ್ಯಕರ್ತರನ್ನ. ಸದ್ಯ ಗೊತ್ತಾಗ್ತಾ ಇರುವಂಥ ಮಾಹಿತಿ ಪ್ರಕಾರ ಅವರೆಲ್ಲರನ್ನೂ ಕೂಡ ಪರಪ್ಪನ ಅಗ್ರಹಾರ ಜೈಲಿಗೆ ಶಿಫ್ಟ್ ಮಾಡಲಾಗಿದೆ ಎನ್ನುವಂಥ ಮಾಹಿತಿ ಇದೆ. ಅಷ್ಟೇ ಅಲ್ಲದೆ ಜೈಲಿಗೆ ಶಿಫ್ಟ್ ಮಾಡುವ ಸಂದರ್ಭದಲ್ಲಿ ಮುಠಾಳ ಸರ್ಕಾರ ಅಂತೇಳಿ ನಾರಾಯಣಗೌಡರು ಬೈದು ಜೈಲಿನ ಒಳಗೆ ಹೋಗಿದ್ದಾರೆ. ಮುಠಾಳ ಸರ್ಕಾರ ಅಂಥೇಳಿ ಬೈದು ಜೈಲಿನ ಒಳಗೆ ಪ್ರವೇಶ ಮಾಡಿದ್ದಾರೆ ಎನ್ನುವಂಥ ಮಾಹಿತಿ ಕೂಡ ಇದೆ. ಇದೊಂದು ಮುಠಾಳ ಸರ್ಕಾರ ಅಂತ ಬೈದು ಜೈಲಿನ ಒಳಗೆ ಹೋಗಿದ್ದಾರೆ ನಾರಾಯಣಗೌಡರು. ಕರವೇ ಅಧ್ಯಕ್ಷ ಹಾಗೆಯೇ ಸಂಗಡಿಗರು ಸದ್ಯ ಪರಪ್ಪನ ಅಗ್ರಹಾರ ಜೈಲಿಗೆ ಶಿಫ್ಟ್ ಆಗಿರೋದು. ಪರಪ್ಪನ ಅಗ್ರಹಾರದ ಬಳಿ ಪೊಲೀಸ್ ಬಿಗಿ ಭದ್ರತೆಯನ್ನು ಕೂಡ ಒದಗಿಸಲಾಗಿದೆ. ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ. ಮುಠಾಳ ಸರ್ಕಾರ ಅಂಥೇಳಿ ಇದ್ದಾರೆ ಕರವೇ ನಾರಾಯಣಗೌಡರು. ಕರವೇ ಅಧ್ಯಕ್ಷ ನಾರಾಯಣಗೌಡ ಬಂಧನ ಪ್ರಕರಣ, ಕರವೇ ಅಧ್ಯಕ್ಷ ಮತ್ತು ಸಂಗಡಿಗರನ್ನು ಪರಪ್ಪನ ಅಗ್ರಹಾರ ಜೈಲಿಗೆ ಶಿಫ್ಟ್ ಮಾಡಲಾಗಿರುವಂಥದ್ದು. ಮುಠಾಳ ಸರ್ಕಾರ ಅಂತ ಬೈದು ಜೈಲಿನ ಒಳಗೆ ಹೋಗಿದ್ದಾರೆ. ಬಸ್ ಮೂಲಕ ಜೈಲಿನ ಒಳಗೆ ಹೋಗುವಾಗ ಕರವೇ ಅಧ್ಯಕ್ಷರು ಈ ರೀತಿಯಾಗಿ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ನಿನ್ನೆ ರಾತ್ರಿ ಅವರನ್ನು ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಾಗಿತ್ತು. ಆಗ ನ್ಯಾಯಾಧೀಶರು ಆದೇಶವನ್ನು ಹೊರಡಿಸಿದ್ರು. 10 ದಿನಗಳ ಕಾಲ ನ್ಯಾಯಾಂಗ ಬಂಧನವನ್ನು ನೀಡಿ ಸದ್ಯ ನಿನ್ನೆ ನಡೆದಂಥ ಪ್ರತಿಭಟನೆ ಏನಿದೆ, ಫ್ಲೆಕ್ಸ್ ಬ್ಯಾನರ್ಗಳನ್ನು ಕಿತ್ತು ಬಿಸಾಕುವಂಥ ಕೆಲಸವನ್ನು ಕರವೇ ಅವರು ಮಾಡಿದರು. ಬೆಂಗಳೂರಿನ ಸಾಕಷ್ಟು ಕಡೆಗಳಲ್ಲಿ ಇದ್ದಂಥ ಫ್ಲೆಕ್ಸ್ ಆಗಿನ ಬ್ಯಾನರ್, ಮಾಲ್ ಆಫ್ ಏಷ್ಯಾದಿಂದ ಹಿಡಿದು ಏರ್ಪೋರ್ಟ್ ರಸ್ತೆ ತನಕ ಎಲ್ಲೆಲ್ಲಿ ಜಾಹೀರಾತು ಫಲಕಗಳು ಆಂಗ್ಲ ಭಾಷೆಯಲ್ಲಿತ್ತೋ ಅವೆಲ್ಲವನ್ನೂ ಕೂಡ ಕಿತ್ತು ಬಿಸಾಕಿದ್ರು ಕರವೆಯವರು. ಈ ಸಂಬಂಧ ಕರವೇ ನಾರಾಯಣಗೌಡ ಹಾಗೆಯೇ ಕರವೇ ಕಾರ್ಯಕರ್ತರ ವಿರುದ್ಧ FIR ಕೂಡ ದಾಖಲಾಗಿತ್ತು. ಈ FIR ಸಂಬಂಧ ನಿನ್ನೆ ರಾತ್ರಿಯೇ ನ್ಯಾಯಾಧೀಶರ ಮನೆಯಲ್ಲಿ ಹಾಜರುಪಡಿಸಲಾಯಿತು. 10 ದಿನಗಳ ನ್ಯಾಯಾಂಗ ಬಂಧನದಲ್ಲಿದ್ದಾರೆ ಸದ್ಯ ಅವರು. ಹಾಗೆಯೇ ಅವರನ್ನು ಪರಪ್ಪನ ಅಗ್ರಹಾರ ಜೈಲಿಗೆ ಇವತ್ತು ಶಿಫ್ಟ್ ಮಾಡಲಾಯಿತು. ಶಿಫ್ಟ್ ಮಾಡುವಂಥ ಸಂದರ್ಭದಲ್ಲಿ ಇದೊಂದು ಮುಠಾಳ ಸರ್ಕಾರ ಅಂತೇಳಿ ಬೈದು ಜೈಲೊಳಗೆ ಹೋಗಿದ್ದಾರೆ. ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.